ಅಖಾಡ ಬಿಗ್ ಫ್ಯಾಕ್ಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೃಷ್ಣರಾಜು ಸರ್, ಈಗ ಇಲ್ಲಿ ಗಾಜಾ ಮೇಲೆ ಇಸ್ರೇಲ್ ಯುದ್ಧಕ್ಕೆ ಹೋದಾಗ 2024 ಎಂಡ್ಗೆ, ಆ ಇಯರ್ ಎಂಡ್ಗೆ ನಾವು ಲೆಕ್ಕ ಹಾಕೊಂಡ್ಬಿಟ್ರೆ ಅವ್ರು ಖರ್ಚಾಗಿರೋದು $250 ಬಿಲಿಯನ್ ಶೆಕಲ್ಸ್ ಅಥವಾ $67.5 ಬಿಲಿಯನ್. ನಾನು ಈ ವರ್ಷದ ಈ 6 ತಿಂಗಳು ಬಿಟ್ಬಿಡ್ತಾ ಇದ್ದೀನಿ. ಈ 6 ತಿಂಗಳು ಬಿಟ್ಟರೆ ಇದು $67.5 ಬಿಲಿಯನ್ ಅಷ್ಟಾಗಿದೆ. ಒಂದು ದೇಶ ಒಂದು ಯುದ್ಧಕ್ಕೋಸ್ಕರವಾಗಿ ಎಷ್ಟು ಹಣವನ್ನು ಕಳ್ಕೊಳ್ಳೋಕ್ಕೆ ಸಿದ್ಧವಾಗಿರುತ್ತೆ? ಆಯ್ತು, ಅದನ್ನು ಮುಗದೇ ಇಲ್ಲ, ಒಂದು ಯಾವುದೇ ಲಾಜಿಕಲ್ ಎಂಡಿಗೆ ಅದು ಬಂದೇ ಇಲ್ಲ. ಇದರ ಜೊತೆಗೇ ಈಗ ಇಲ್ಲಿ ಶುರುವಾಗಿರೋದು ಇರಾನ್ ಇಲ್ಲಿ ಪ್ಯಾಲೆಸ್ತೀನು ಸಪೋರ್ಟ್ ಮಾಡಿರಬಹುದು, ಈ ಕಡೆಗೆ ಗಾಜಾ ವಿಚಾರದಲ್ಲಿ ಇರಾನ್ ಕೂಡ ಸಪೋರ್ಟ್ ಮಾಡಿರಬಹುದು, ಇರಾನ್ ತನ್ನೆಲ್ಲ ಪ್ರಾಕ್ಸಿಗಳಿಗೂ ಸಪೋರ್ಟ್ ಮಾಡಿರ್ತಾರೆ. ಇದರ ಆಚೆಗೆ ಇಸ್ರೇಲ್ ತಾಳಿಕೊಳ್ಳಬಹುದಾ ಈ ಒಂದು ಯುದ್ಧವನ್ನು? ಅಥವಾ ಇಸ್ರೇಲ್ ಅದು ಯುದ್ಧ ಎನ್ನುವುದು ಇಸ್ರೇಲ್ಗೆ ಬರೀ ಏನೋ ಒಂದು ಯುದ್ಧ ಮಾಡದೆ ಒಂದು ಪ್ರತಿಷ್ಠೆ ವಿಚಾರ ಅಲ್ಲ, ಅಸ್ತಿತ್ವದ್ದೇ ಪ್ರಶ್ನೆ ಇಸ್ರೇಲ್ಗೆ. ಅಸ್ತಿತ್ವಕ್ಕಾಗಿ ಏನಾದರೂ ಕಳ್ಕೊಳ್ತೀವಿ ನಾವು, ನಮ್ಮ ದೇಶ ಮಾತ್ರ ಹೋಗಬಾರ್ದು, ಆ ಧೋರಣೆಯಲ್ಲಿ ಮುನ್ನುಗ್ತಾ ಇದೆಯಾ ಇಲ್ಲಿ ಅಂತ? ಇಸ್ರೇಲ್ ಇಷ್ಟು ದಿನ ಯುದ್ಧ ಮಾಡಿದ ಒಂದು ಪ್ಯಾಟ್ರನ್ನೇ ಬೇರೆ. ಅಂದ್ರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಇಸ್ರೇಲು ಬೇರೆ ರಾಷ್ಟ್ರಗಳ ಮೇಲೆ ಸಾಕಷ್ಟು ಸುಪ್ರಮಸಿಯನ್ನ ಮಾಡಿತ್ತು. ಈಗ ಪ್ಯಾಲೆಸ್ತೈನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಸುಪ್ರಮಸಿ ಇತ್ತು. ಬಟ್ ಈಗ ಈ ಇಸ್ರೇಲ್ ಮತ್ತೆ ಇರಾನ್ ಮಿಲಿಟರಿ ಇಂಡೆಕ್ಸ್ ನೋಡಿದಾಗ, ಗ್ಲೋಬಲ್ ಮಿಲಿಟರಿ ಇಂಡೆಕ್ಸ್ ನೋಡಿದಾಗ ಆಲ್ಮೋಸ್ಟ್ ಒಂದೇ ರೀತಿ ಇದಾವೆ. ಎರಡು ಅಕ್ಕಪಕ್ಕನೇ ಇದಾವೆ. ಮಿಲಿಟರಿ ಸ್ಟ್ರೆಂತ್ ರ್ಯಾಂಕಿಂಗ್ ನೋಡಿದ್ರೆ 2025 ನಲ್ಲಿ ಇದ್ರ ರ್ಯಾಂಕಿಂಗ್ ಏನ್ ಬರ್ತದೆ ಅಂದ್ರೆ, ಇಸ್ರೇಲ್ 15 ಇದೆ ಮತ್ತೆ ಇರಾನ್ 16 ಇದೆ. ಅಂದ್ರೆ ಆಲ್ಮೋಸ್ಟ್ ಸ್ಟ್ರೆಂತ್ ಸೇಮ್ ಇದೆ. ಬಟ್ ಇಸ್ರೇಲ್ ಈಗ ನಿರಂತರವಾಗಿ ಯುದ್ಧ ಮಾಡ್ತಿರೋದ್ರಿಂದ ಅದು ಬ್ಲೀಡಿಂಗ್ ಆಗ್ತಾನೆ ಇದೆ. ಅದಕ್ಕೆ ಈಗ ಒಂದು ದಿನಕ್ಕೆ ಈಗ ಬೇಕಾಗಿರುವಂತದ್ದು ಕರೆಂಟ್ ಅಸೆಸ್ಮೆಂಟ್ ಏನು ಅಂತಂದ್ರೆ, ಒಂದು ದಿನಕ್ಕೆ $1 ಬಿಲಿಯನ್ ಅಷ್ಟು ಖರ್ಚಾಗ್ತಾ ಇದೆ ಅದಕ್ಕೆ ಇಸ್ರೇಲ್ಗೆ. ಯಾಕಂದ್ರೆ ಅಷ್ಟೊಂದು ವೆಪನ್ಸ್ ಅನ್ನ ಅದು ಯೂಸ್ ಮಾಡ್ತಾ ಇದೆ ಇರಾನ್ ಮೇಲೆ. ಬಟ್ ಅಟ್ ದಿ ಸೇಮ್ ಟೈಮ್ ಇರಾನ್ ಫಾರ್ ದಿ ಫಸ್ಟ್ ಟೈಮ್ ಇಟ್ ಇಸ್ ಯೂಸಿಂಗ್ ಇಟ್ಸ್ ಫುಲ್ಲೆಸ್ಟ್ ಸ್ಟ್ರೆಂತ್ ಎಗೇನ್ಸ್ಟ್ ಇಸ್ರೇಲ್. ಅದು ಸಾಕಷ್ಟು ಇಸ್ರೇಲ್ ನ ಒಂದು ಎಕ್ಸಿಸ್ಟೆನ್ಸ್ ಅಂತ ಏನ್ ಹೇಳಿದ್ರಿ ಅದಕ್ಕೂ ಅಪಾಯ ತಂದೊಡ್ತಾ ಇದೆ. ಅಂದ್ರೆ ಅದ್ರದ್ದು ಎಕಾನಮಿಗೆ ಮತ್ತೆ ಅದರ ಒಂದು ರಿಸೋರ್ಸಸ್ ಏನಿದೆ, ಮಿಲಿಟರಿ ಬೇಸ್ ಏನಿದೆ ಅಥವಾ ಸೈಂಟಿಫಿಕ್ ಲ್ಯಾಬೊರೇಟರೀಸ್ ಏನಿದೆ, ಮತ್ತೆ ಅದರದ್ದು ಆರ್ಮಿ ಮತ್ತೆ ಬೇರೆ ಬೇರೆ ಅಂಗಾಂಗಗಳು ಏನೇನಿದೆ ಅದ್ರ ಮೇಲೆಲ್ಲ ಇದು ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ ಕೂಡ. ಸೊ ಈಗ ಇಲ್ಲಿ ಒಂದು ಡಿಸಿಸಿವ್ ಇದಕ್ಕೆ ಹೋಗ್ತಾ ಇದೆ ವಾರ್. ಈಗ ಏನಂತಂದ್ರೆ ಇರಾನ್ ಅಂತೂ ಈ ಸಾರಿ, ಯಾಕಂದ್ರೆ ಅವರ ಒಂದು ಮಿಲಿಟರಿ ಕಮಾಂಡರ್ನೆಲ್ಲ ಸಾಯಿಸಿದ ಮೇಲೆ ಇರಾನ್ ಕೂಡ ಸ್ಟ್ರಾಂಗ್ ಆಗಿ ನಿಂತಿದೆ. ಅದು ಇಟ್ ವಾಂಟ್ಸ್ ಟು ಟೇಕ್ ಇಟ್ ಟು ದಿ ಡಿಫರೆಂಟ್ ಲೆವೆಲ್ ವಾರ್ನ. ಮತ್ತೆ ಇಸ್ರೇಲ್ಗೆ ಈಗ ಇಸ್ರೇಲ್ ಇಸ್ ಬೇಸಿಕಲಿ ವೈಟಿಂಗ್ ಫಾರ್ ದಿ ಸಪೋರ್ಟ್ ಫ್ರಮ್ ದಿ US ಮತ್ತೆ UK, ಫ್ರಾನ್ಸ್ ಇವುಗಳಿಂದ ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಸಪೋರ್ಟ್ ಗಿಂತ ಮುಖ್ಯವಾಗಿ ಇವ್ರೇನು ಅಮೆರಿಕ ಏನ್ ಮಾಡ್ತಾ ಇದೆ ಅಂತಂದ್ರೆ, ದೇ ಆರ್ ಪ್ಲೇಯಿಂಗ್ ಎ ವೆರಿ ಸೇಫ್ ಗೇಮ್. ಏನಂತಂದ್ರೆ ಇರಾನ್ ಸರೆಂಡರ್ ಆಗ್ಬೇಕು, ಅದು ಯುದ್ಧ ಎಂಡ್ ಮಾಡಬಹುದು. ಇಲ್ಲ ಅಂತಂದ್ರೆ ದೇ ಆರ್ ಬೇಸಿಕಲಿ ಥ್ರೆಟ್ನಿಂಗ್, ಬಟ್ ದೇ ಆರ್ ನಾಟ್ ಸಪೋರ್ಟಿಂಗ್ ಡೈರೆಕ್ಟ್ಲಿ ಟು ಇಸ್ರೇಲ್. ಆ ರೀತಿ ಪರಿಸ್ಥಿತಿ ಆಗ್ತಾ ಇದೆ. ಸೊ ಈ ರೀತಿಯಾಗಿ ವಾರ್ದು ಕಾಸ್ಟ್ ಏನಾಗ್ತಾ ಇದೆ ಬೋತ್ ಫಾರ್ ಇರಾನ್ ಆಸ್ ವೆಲ್ ಆಸ್ ಇಸ್ರೇಲ್ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜೊತೆಗೆ ಈ ವಾರ್ ಇಂದ 2 ಕಂಟ್ರಿಗಳಿಗೂ ಲಾಸ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಗ್ಲೋಬಲ್ ಎಕಾನಮಿ ಮೇಲೆ, ಜಾಗತಿಕ ಆರ್ಥಿಕತೆ ಮೇಲೆ ಬಹಳ ಕೆಟ್ಟ ಪರಿಣಾಮ ಉಂಟಾಗ್ತಾ ಇದೆ. ಯಾಕಂತಂದ್ರೆ ಈ ಗಲ್ಫ್ ಕಂಟ್ರೀಸ್ ನಲ್ಲಿ ಆಯಿಲ್ ಇರುವಂತದ್ದು, ಆಯಿಲ್ ಎಲ್ಲಾ ರಾಷ್ಟ್ರಗಳಿಗೂ ಎಕ್ಸ್ಪೋರ್ಟ್ ಆಗ್ತಾ ಇರುವಂತದ್ದು. ಇದು ಒಂದ್ಸರಿ ಆಯಿಲ್ ಪ್ರೈಸ್ ಶಾಕ್ ಏನಾದ್ರು ಆಯ್ತು ಅಂದ್ರೆ, ಅಥವಾ ಆಯಿಲ್ ಪ್ರೈಸ್ ಜಾಸ್ತಿ ಆಯ್ತು ಅಂತಂದ್ರೆ, ಇಡೀ ಅರ್ಥವ್ಯವಸ್ಥೆ, ಭಾರತ ಒಂದೇ ಅಲ್ಲ, ಇಡೀ ಜಾಗತಿಕ ಅರ್ಥವ್ಯವಸ್ಥೆ ಮೇಲೆ ಪರಿಣಾಮ ಬೀರ್ತಿದೆ. ಆಲ್ರೆಡಿ ಈಗ ರಷ್ಯಾ ಮತ್ತೆ ಉಕ್ರೇನ್ ವಾರ್ ಇಂದ ಯುರೋಪಿಯನ್ ಕಂಟ್ರೀಸ್ ಮತ್ತೆ ಅಮೆರಿಕ ಯಾವ ರೀತಿ ಇನ್ಫ್ಲೇಷನ್ ಫೇಸ್ ಮಾಡಿದ್ವು, ಅದೇ ರೀತಿ ಎಲ್ಲಾ ರಾಷ್ಟ್ರಗಳು, ಈಗ ಚೈನಾ ಮತ್ತೆ ಭಾರತ ಈ ಗಲ್ಫ್ ಕಂಟ್ರೀಸ್ ಆಯಿಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುವಂತದ್ದು. ಸೊ ಆ ಕಂಟ್ರೀಸ್ ಗಳ ಒಂದು ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಒಂದು ಜಾಗತಿಕವಾಗಿ ವಾರು ಯಾವುದೇ ಕಾರಣಕ್ಕೂ ಯುನೈಟೆಡ್ ನೇಷನ್ಸ್ ಇಂಟರ್ವೆನ್ಷನ್ ಆಗಿ ಸ್ಟಾಪ್ ಮಾಡಬಹುದಾಗಿತ್ತು. ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಯುನೈಟೆಡ್ ನೇಷನ್ಸ್ ನ ಒಂದು ಕೆಪಾಸಿಟಿ ಅಥವಾ ಅದರ ಒಂದು
ಎಮರ್ಜೆನ್ಸಿ ಯಾಗಿ ಏನ್ ಟ್ರೀಟ್ ಮಾಡ್ಬೋದಾಗಿತ್ತು ಈ ವಾರ್ಗಳನ್ನ, ಅಥವಾ ಎಮರ್ಜೆನ್ಸಿ ವಾರ್ ಫೂಟಿಂಗ್ ಅಲ್ಲಿ ಇವುಗಳನ್ನ ಸಾಲ್ವ್ ಮಾಡ್ಬೇಕಾಗಿತ್ತು. ಸೊ ಇದನ್ನ ನೋಡ್ಕೊಂತ ಕೂತಿರುವಂತದ್ದೇ ಒಂದು ದೊಡ್ಡ ಪ್ಯಾರಾಡಾಕ್ಸ್ ಅಂತ ಹೇಳ್ಬೇಕು. ಸೊ ಹೀಗಾಗಿ ಈ ಒಂದು ವಾರು ಯಾವ ಲೆವೆಲ್ಗೆ ಹೋಗುವಂತ ಚಾನ್ಸಸ್ ಇದೆ ಅಂತಂದ್ರೆ, ಇದು ನ್ಯೂಕ್ಲಿಯರ್ ಕ್ಲಾಶ್ಗೆ ಹೋಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಯಾಕಂತಂದ್ರೆ ಎನಿ ಕಂಟ್ರಿ ವಿಚ್ ಇಸ್ ಲೂಸಿಂಗ್ ಇಟ್ಸ್ ಇದು ವಾರ್ನ ಅಥವಾ ಕಂಟ್ರಿ ಎಕ್ಸಿಸ್ಟೆನ್ಸ್ ನೇ ಕಳ್ಕೊಳ್ಳುವಂತ ಒಂದು ಸ್ಥಿತಿನಲ್ಲಿ ಎಸ್ ಎ ಲಾಸ್ಟ್ ರಿಸಾರ್ಟ್ ಆಗಿ ಅವು ನ್ಯೂಕ್ಲಿಯರ್ ವೆಪನ್ ನ ಯೂಸ್ ಮಾಡುವ ಚಾನ್ಸಸ್ ಬಹುತೇಕ ಖಚಿತವಾಗಿದೆ. ಆದ್ರಿಂದ ಈ ವಾರನ್ನ ಇಲ್ಲೇ ಸ್ಟಾಪ್ ಮಾಡಿದ್ರೆ ಅದು ಜಾಗತಿಕವಾಗಿ ಒಂದು ಶಾಂತಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗುತ್ತೆ. ಜೊತೆಗೆ ಈ ಒಂದು ವಾರಿಂದ ಒಂದು ಆರ್ಥಿಕತೆ ಜೊತೆಗೆ ಒಂದು ಪರಿಸರವೂ ಕೂಡ ಹಾಳಾಗ್ತಾ ಇದೆ. ಈಗ ಪರಿಸರ ಎಲ್ಲ ನಾವು ಪರಿಸರ ಆಚರಣೆ ಮಾಡಿದ್ವಿ, ವರ್ಲ್ಡ್ ಎನ್ವಿರಾನ್ಮೆಂಟ್ ಎಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಪರಿಸರದ ನಾಶ ಕೂಡ ಇವರು ಮಾಡ್ತಾ ಇದಾರೆ. ಆಯಿಲ್ ಸ್ಪಿಲೇಜ್ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಕೆಮಿಕಲ್ ವೆಪನ್ಸ್ ನ ಯೂಸ್ ಮಾಡುವಂತದ್ದು ಜನರ ಮೇಲೆ. ಇವೆಲ್ಲವೂ ಒಂದು ಸಿವಿಲೈಸ್ ಸೊಸೈಟಿಯ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಅಲ್ಲ ಇದು. ಸೊ ಈ ವಾರ್ಗಳನ್ನ ನಾವು ತಕ್ಷಣ ನಿಲ್ಲಿಸಿ ಆರ್ಥಿಕತೆ, ಜನರ ರಕ್ಷಣೆ ಮತ್ತೆ ಎನ್ವಿರಾನ್ಮೆಂಟ್ ರಕ್ಷಣೆಗೆ ಈ ಒಂದು ಕಂಟ್ರೀಸ್ ಗಳೆಲ್ಲ ಮುಂದಾಗಬೇಕು. ಇಲ್ಲ ಅಂತಂದ್ರೆ ಇದು ಒಂದು ಡೇಂಜರಸ್ ಸಿಚುವೇಶನ್ಗೆ ಹೋಗ್ತಾ ಇದೆ. ಫೈನ್. ಇದೀಗ ಸುದರ್ಶನ್ ಸರ್, ಈಗ 1,000 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಮೇಲೆ ಹಾಕಿಬಿಡಬೇಕು ಅಂತ ಹೇಳಿ ಇರಾನ್ ಸಜ್ಜಾಗಿದ್ದು ನಿಜ ಶುಕ್ರವಾರದ ದಾಳಿಯ ನಂತರದಲ್ಲಿ. ಆದರೆ ಇರಾನ್ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಈ ಮಿಸೈಲ್ ಲಾಂಚ್ ಮಾಡ್ತಕ್ಕಂಥ ಸ್ಥಳಗಳನ್ನೇ ಇರಾನ್ ಒಂದು ಕಡೆ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅವ್ರು ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ. ಉಳ್ಕೊಂಡಿರ್ತಕ್ಕಂಥ ಕೆಲ ಕ್ಷಿಪಣಿಗಳು ಇಸ್ರೇಲ್ವರೆಗೂ ರೀಚೇ ಆಗಲ್ಲ ಅಂತ ಒಂದು ಮಾಹಿತಿ ಇದೆ ಸರ್. ಎಲ್ಲ ಕ್ಷಿಪಣಿಗಳು ಕೂಡ ಇರಾನ್ ಟು ಇಸ್ರೇಲ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. 1500-1700 ಕಿಲೋಮೀಟರ್ ಹೋಗಬೇಕು ಅಂತ ಕೆಲವು ಕ್ಷಿಪಣಿಗಳು ಇಟ್ಕೊಂಡಿರ್ತಾರೆ, ಕೆಲವು ಸ್ವಲ್ಪ ಹತ್ತಿರಕ್ಕೆ ಇಟ್ಕೊಂಡಿರ್ತಾರೆ. ಈ ಥರದ್ದು ಬೇರೆ ಬೇರೆ ಲೆಕ್ಕಾಚಾರ ಇರುತ್ತಲ್ಲ. ಅನೇಕ ಕ್ಷಿಪಣಿಗಳು, ಅದರ ಹೆಚ್ಚು ಕಡಿಮೆ 60% ಕ್ಷಿಪಣಿಗಳು ಇಸ್ರೇಲ್ ರೀಚ್ ಆಗೋಕ್ಕಾಗಲ್ಲ ಅಂತ ಇವೆ. 200-300 ಈ ರೀತಿಯಲ್ಲಿ 6 ವೇವ್ಗಳು, 200 ತಲಾ ಕ್ಷಿಪಣಿಗಳ 6 ವೇವ್ಗಳ ಕ್ಷಿಪಣಿ ದಾಳಿಗೆ ಇರಾನ್ದು ಪ್ಲಾನ್ ಇತ್ತು. ಆದರೆ ಮಾಡೋಕ್ಕಾಗಿರೋದು ಒಂದು 2 ವೇವ್ ಮಾತ್ರ ಮಾಡೋಕ್ಕಾಗಿರೋದು ಅವರಿಗೆ ಸಾಧ್ಯವಾಗಿರೋದು. ಸೊ ಇರಾನ್ ಕರೆಂಟ್ ಸಿಚುವೇಶನ್ ಏನು ಸರ್ ಈಗ ಅಂತ? ಈಗ ನೋಡಿ, ಈ ಹಮಾಸ್ನವರು ಹುಚ್ಚುಚ್ಚಾಗಿ ಇಸ್ರೇಲ್ ಮೇಲೆ ರಾಕೆಟ್, ಸೋ ಕಾಲ್ಡ್ ರಾಕೆಟ್ ಅಂತ ಮಾಡ್ತಿದ್ರಲ್ಲ, ಅದೇನಿಲ್ಲ. ಇಟ್ ಇಸ್ ನಾಟ್ ಎ ರಾಕೆಟ್ ಸೈನ್ಸ್. ಇಟ್ ಇಸ್ ಜಸ್ಟ್ ಒಂದು ಪೈಪ್, ಸ್ಟೀಲ್ ಪೈಪ್ ಆಗಿರ್ಬೋದು, ಅಲ್ಯೂಮಿನಿಯಂ ಪೈಪ್ ಆಗಿರ್ಬೋದು, ಈವನ್ ಏನಿದು ಪ್ಲಾಸ್ಟಿಕ್ ಪೈಪ್ಸ್, ಅದರಲ್ಲಿ ಒಂದಿಷ್ಟು ಸಕ್ಕರೆ ತುಂಬೋದು, ಒಂದಿಷ್ಟು ಕೆಮಿಕಲ್ ಫರ್ಟಿಲೈಸರ್ ತುಂಬೋದು. ಆಮೇಲೆ ಗಿವ್ ಎ ಇಗ್ನಿಷನ್, ಒಂದು ಇಗ್ನೈಟರ್ ಇಟ್ಕೊಂಡು ಅದಕ್ಕೆ ಬೆಂಕಿ ಹತ್ತಿಸ್ಬಿಟ್ರೆ ಇಟ್ ವಿಲ್ ಗೋ some 30-40 kilometers blindly fall somewhere, ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದ್ ಕಡೆ ಡ್ಯಾಮೇಜ್ ಆಗುತ್ತೆ, ಕಾರ್ ಪಾರ್ಕ್ ಮೇಲೆ ಬೀಳುತ್ತೆ, ಕಾರ್ಗಳು ಹೊತ್ತು ಉರಿತವೆ, ಅಥವಾ ಜನರ ಒಂದು ಮನೋಭ ಕುಸಿತ ಹೋಗುತ್ತೆ. ಆಮೇಲೆ ಈ ತರ ಬಂದಾಗೆಲ್ಲ ಜನಗಳು ಬಾಂಬ್ ಶೆಲ್ಟರ್ಗೆ ಓಡ್ಬೇಕಾಗುತ್ತೆ. ಈ ಖಂಡಾಂತರ ಕ್ಷಿಪಣಿಗಳು ಏನಿದಾವಲ್ಲ, ದಟ್ ಈಸ್ ರಿಯಲಿ ರಾಕೆಟ್ ಸೈನ್ಸ್. ಯಾಕಂದ್ರೆ ಇಟ್ ವಿಲ್ ಗೋ ಔಟ್ ಆಫ್ ದಿ ಅರ್ತ್ಸ್ ಅಟ್ಮಾಸ್ಫಿಯರ್ and re-enter the Earth's atmosphere. When it re-enters the Earth's atmosphere, the temperatures are something like 1000 degrees to 1600 degrees. So ಆ ಒಂದು ಟೆಂಪರೇಚರ್ ವಿತ್ಸ್ಟ್ಯಾಂಡ್ ಮಾಡೋ ಮಟೀರಿಯಲ್ ಇರಬೇಕು. And it doesn't come easily. It doesn't come cheaply. So ಹಾಗೆ ಪ್ರತಿಯೊಂದು ಖಂಡಾಂತರ ಕ್ಷಿಪಣಿಗಳಿಗೂ ದೊಡ್ಡದೊಂದು ಮೊತ್ತದ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಅವರು ಎಷ್ಟು ಅಂತ ಮಾಡ್ತಾರೆ. ಈ ಹಮಸ್ನ ರಾಕೆಟ್ಗಳೇ ಬೇರೆ, ಈ ಇರಾನಿನ ಒಂದು ರಾಕೆಟ್ಗಳಿದೆ. ಸೊ ಹಾಗಾಗಿ ಅವರು ಎಷ್ಟೇ ಯೂಸ್ ಮಾಡಿದ್ರು ಒಂದು ಲೆವೆಲ್ಗೆ ಬಂದು ದೇ ರೀಚ್ ಲೆವೆಲ್ ಆಫ್ ಎಕ್ಸಾಷನ್. ಆಯ್ತಪ್ಪ, ನಿನ್ನ ನಮ್ಮ ಹತ್ರ ಇಲ್ಲ ಅಂತ. ಆಮೇಲೆ ಪ್ರತಿಯೊಂದು ಖಂಡಾಂತರ ಕ್ಷಿಪಣಿಗಳನ್ನ ಫೈರ್ ಮಾಡಿದಾಗ ಈ ಐರನ್ ಡೋಮ್ ಸಿಸ್ಟಮ್ ಏನಿದೆ, ಇಟ್ ಡಿಟೆಕ್ಟ್ಸ್ ದಿ ಸೋರ್ಸ್ ಆಫ್ ಫೈರಿಂಗ್. ಸೊ ದೆನ್ ಇಟ್ ಡೆಸ್ಟ್ರಾಯ್ಸ್ ದಟ್ ಸೋರ್ಸ್ ಆಫ್ ಫೈರಿಂಗ್. ಸೊ ದಟ್ ಇಸ್ ದಿ ಇದು ಅದೇ ಪ್ರತಿಯೊಂದು ಯುದ್ಧಕ್ಕೂ ಒಂದು ಕಾಸ್ಟ್ ಆಫ್ ವಾರ್ ಅಂತ ಇರುತ್ತೆ, ಆಮೇಲೆ ಒಂದು ಪೀರಿಯಡ್ ಆಫ್ ವಾರ್ ಅಂತಾನೂ ಇರುತ್ತೆ. ಯು ಕ್ಯಾನ್ ಓನ್ಲಿ ಸಸ್ಟೈನ್ ದಟ್ ಮೆನಿ ಡೇಸ್ ಆಫ್ ವಾರ್. ಆಫ್ಟರ್ ದಟ್ ಯು ಆರ್ ಬ್ರೋಕ್.
ಅಲ್ಲ 8 ವರ್ಷ ಯುದ್ಧ ಮಾಡಿದ್ರಲ್ಲ ಸರ್ ಇರಾನ್ ಇರಾಕ್, 8 ವರ್ಷ ಯುದ್ಧ ಮಾಡಿದ್ರು, ರಿಸಲ್ಟ್ ಬರಲಿಲ್ಲ. 8 ವರ್ಷ ತಾಳಿಕೊಳ್ಳುವ ತಾಕತ್ ಇಬ್ಬರಿಗೂ ಇತ್ತ ಆವತ್ತಿನ ಕಾಲಕ್ಕೆ ಅಂತ. ನೋಡಿ, ಸಿ ವೈ ಸೋ ಮೆನಿ ಕಂಟ್ರೀಸ್ ಆರ್ ಇಂಟ್ರೆಸ್ಟೆಡ್. ಈ ಮಧ್ಯಪ್ರಾಚ್ಯದಲ್ಲಿ ಯಾಕೆ ಇಷ್ಟೊಂದು ದೇಶಗಳು ಇಂಟ್ರೆಸ್ಟ್ ಅಂದ್ರೆ ಆಯಿಲ್. ಮೇನ್ ಥಿಂಗ್ ಇಸ್ ಆಯಿಲ್. ಸೊ ಆಯಿಲ್ ಇವರೊಳಗೆ ಯುದ್ಧ ಮಾಡಿಕೊಂಡು ಸಮ್ ಹೌ ದೇ ವಿಲ್ ಟೇಕ್ ಸೈಡ್ಸ್. ನಾವು ಈ ಕಡೆ ಇದೀವಿ ಅಂತ ಹೇಳಿ ಅವರು ನಿಂತ್ಕೊಳ್ತಾರೆ. ಸೊ ಇದು ಈ ಪ್ರಾಚ್ಯ ದೇಶಗಳೇನಿದಾವೆ, ವೆಸ್ಟ್ ಯುರೋಪಿಯನ್ ಯೂನಿಯನ್ ಆಗ್ಲಿ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಅಂತ ಜನರಲ್ ಆಗಿ ಹೇಳ್ಬಿಡ್ತೀವಲ್ಲ, ಆರ್ ಈವನ್ ಅಮೆರಿಕಾ, ದೇ ಆರ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಆಯಿಲ್ ಸೋರ್ಸಸ್. ಸೊ ದಟ್ ಇಸ್ ವೈ ಇಟ್ ಇಸ್ ಬಿಕಮಿಂಗ್ ಹಾಟ್ ಬೆಡ್ ಆಫ್ ಕಾನ್ಫ್ಲಿಕ್ಟ್ಸ್. ಓಕೆ ಸರ್.